ಎಲ್ರಿಗೂ ನಮಸ್ಕಾರ. ನಾನು ನಿಖಿತಾ ಕಾಮಜೋಶಿ ಭಟ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ವೆಜಿಟೇಬಲ್ ಸ್ಟ್ಯೂ. ಅದು ಕೂಡ ಕೇರಳ ಶೈಲಿಯಲ್ಲಿ ಮಾಡುವಂತದ್ದು. ಈ ಒಂದು ವೆಜಿಟೇಬಲ್ ಸ್ಟ್ಯೂ ನೀವು ಆಪಂ ಜೊತೆ, ದೋಸೆಯೊಂದಿಗೆ, ಹಾಗೆ ಇಡ್ಲಿಯೊಂದಿಗೆ ಕೂಡ ಬಳಸ್ಕೊಳ್ಬಹುದು. ಬನ್ನಿ ಹಾಗಾದ್ರೆ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕುಕ್ಕರ್ ಅಲ್ಲಿ ಒಂದು 2 ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕೊಳ್ಳಿ. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕೊಂಡು ಅದನ್ನ ಚೆನ್ನಾಗಿ ಒಂದು ಒಳ್ಳೆಯ ಪರಿಮಳ ಬರೋ ತನಕ ಅದನ್ನು ಹುರ್ಕೊಳ್ಬೇಕು. ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡುವಂತಹ 1 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ, ಹಾಗೆ ಶುಂಠಿ, ಒಂದು 2-3 ಅಷ್ಟು ಕಾಯಿ ಮೆಣಸು, ಹಾಗೆ ಕರಿಬೇವನ್ನು ಹಾಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಹುರ್ಕೊಂಡ ನಂತರ ಅದಕ್ಕೆ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕೊಂಡು ಅದನ್ನ ಒಂದು ಕೆಂಪು ಬಣ್ಣ ಬರೋ ತನಕ ಅದನ್ನು ಹುರ್ಕೊಳ್ಬೇಕು. ನಂತರ ಇದಕ್ಕೆ 1 ಬೌಲ್ ಅಷ್ಟು ಹಸಿರು ಬಟಾಣಿ, ಮತ್ತೆ ಕಟ್ ಮಾಡ್ಕೊಂಡಂತಹ 1 ಬೌಲ್ ಅಷ್ಟು ಬೀನ್ಸ್ ಇರ್ಬೋದು, ಹಾಗೆ 1 ಬೌಲ್ ಅಷ್ಟು ಕಟ್ ಮಾಡ್ಕೊಂಡಂತಹ ಕ್ಯಾರೆಟ್, ಮತ್ತೆ 1 ಬೌಲ್ ಅಷ್ಟು ಕಟ್ ಮಾಡುವಂತಹ ಆಲೂಗಡ್ಡೆಯನ್ನು ಸೇರಿಸ್ಕೊಳ್ಬೇಕು. ಇದಕ್ಕೆ ನೀವು ಬೇರೆ ತರಕಾರಿಯನ್ನು ಕೂಡ ಬಳಸ್ಕೊಳ್ಬಹುದು. ಕ್ಯಾಪ್ಸಿಕಮ್ ಇಲ್ಲಾದ್ರೆ ಕಾಲಿಫ್ಲವರ್ ಕೂಡ ಬಳಸ್ಕೊಳ್ಬಹುದು. ನಂತರ ಇದಕ್ಕೆ 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ಹಾಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಅಂದ್ರೆ ಕಾಳು ಮೆಣಸಿನ ಪೌಡರ್ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ತರಕಾರಿ ಬೇಯಲಿಕ್ಕೆ ಒಂದು 2 ಕಪ್ ಅಷ್ಟು ತೆಳುವಾದಂತಹ ತೆಂಗಿನ ಹಾಲನ್ನು ಹಾಕೊಳ್ಬೇಕು. ತೆಂಗಿನ ಹಾಲು ಹಾಕೋದ್ರಿಂದ ಈ ಒಂದು ಗ್ರೇವಿ ನೋಡಿ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ತೆಂಗಿನ ಹಾಲು ಹಾಕೊಂಡು ಒಂದು 2 ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2 ವಿಜಿಲ್ ಬರೋ ತನಕ ಅದನ್ನು ಬೇಯಿಸ್ಕೊಳ್ಳಿ. ಈಗ ಕುಕ್ಕರ್ ವಿಜಿಲ್ ಆಗಿ ನಂತರ ತಣ್ಣಗಾಗಿದೆ. ನೀವು ನೋಡ್ಬೋದು ಇಲ್ಲಿ ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಇವಾಗ ನಾವು ಇದಕ್ಕೆ 1.5 ಕಪ್ ಅಷ್ಟು ದಪ್ಪ ತೆಂಗಿನ ಹಾಲು ಉಂಟಲ್ಲ ಅದನ್ನು ಹಾಕೊಳ್ಬೇಕು. ಹಾಗೆ ಗ್ರೇವಿ ಸ್ವಲ್ಪ ನೀರು ಬರ್ಲಿಕ್ಕೆ ಸ್ವಲ್ಪ ತೆಂಗಿನ ಹಾಲನ್ನ ಹಾಕೊಂಡು ಸ್ವಲ್ಪ ಗ್ರೇವಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಗ್ರೇವಿ ಇರ್ಬೇಕು, ಸ್ವಲ್ಪ ನೀರಾಗಿ ಬರ್ಬೇಕು ಗ್ರೇವಿ ಈ ತರ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡು ಒಂದು 3 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು. ಗ್ರೇವಿ ಈ ತರ ಒಳ್ಳೆ ಕುದಿ ಬಂದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮೇಲ್ಗಡೆಯಿಂದ ತೆಂಗಿನೆಣ್ಣೆ ಹಾಕೊಂಡ್ರೆ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಹಾಗೆ ಅದರ ಪರಿಮಳ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿದ್ರೆ ಎಷ್ಟು ಸುಲಭವಾಗಿ ಮನೆಯಲ್ಲಿ ದಿಢೀರ್ ಅಂತ ಹೇಳಿ ವೆಜಿಟೇಬಲ್ ಸ್ಟ್ಯೂ ಮಾಡ್ಕೊಳ್ಬೋದು ಅಂತ ಹೇಳಿ ಖಂಡಿತವಾಗಿ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.